ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ SSCಯಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು ಒಟ್ಟು ನಿಮಗೆ 12,251 ವೇಕೆನ್ಸೀಸ್ ಖಾಲಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಇವತ್ತಿನಿಂದಲೇ ಅಂದರೆ ಮೇ 21ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿದ್ದು ಜೂನ್ 22ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇದರಲ್ಲಿ ನಿಮಗೆ ಇದೀಗ ಗ್ರೂಪ್ ಬಿ ಹಾಗೆ ಗ್ರೂಪ್ ಸಿ ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೆ ಸೆಲೆಕ್ಷನ್ ಆದಂಥವ್ರಿಗೆ ಮಿನಿಮಮ್ ಸ್ಯಾಲ್ರಿನೇ ಬಂದು 47,000ದಿಂದ ಶುರುವಾಗ್ತಾ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಮತ್ತು ಎಲಿಜಿಬಿಲಿಟಿ ಇರೋವಂಥವ್ರು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಆಲ್ರೆಡಿ ಶುರುವಾಗಿದ್ದು ಜೂನ್ 22ನೇ ತಾರೀಕು 11 ಗಂಟೆವರೆಗೂ ಟೈಮ್ ಇರುತ್ತೆ. ಹಾಗೆ ನಿಮಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಜೂನ್ 23ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್ ಬಂದು ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಏನಾದರೂ ಮಾಡೋಗಿದ್ರೆ ಜೂನ್ 29ನೇ ತಾರೀಕಿಂದ ಹಿಡಿದು ಜುಲೈ 1ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಹಾಗೆ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಮಂತ್ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೆಕೆಂಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ಡಿಸೆಂಬರ್ ಮಂತ್ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಈ ಒಂದು ಹುದ್ದೆಯ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ಕಾಣಿಸುವಂಥ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಆದಂಥ www.ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು ಗ್ರೂಪ್ ಬಿ ಆಗಿ ಗ್ರೂಪ್ ಸಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಯಾವೆಲ್ಲ ಜಾಬ್ಸ್ ಖಾಲಿ ಇದ್ದಾವೆ ಮತ್ತು ಎಷ್ಟು ಸ್ಯಾಲ್ರಿ ಏಜ್ ಲಿಮಿಟ್ ಏನೆಲ್ಲ ಅಂತ ತಿಳ್ಕೊಳೋದಾದರೆ ಮೊದಲನೇದಾಗಿ ಅಸಿಸ್ಟೆಂಟ್ ಆಡಿಟರ್, ಇದು ಗ್ರೂಪ್ ಸಿ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದ್ದೆ. ಫಸ್ಟ್ ಹೇಳುವಂಥವೆಲ್ಲ ಅಸಿಸ್ಟೆಂಟ್ ಆಡಿಟರ್ ಸ್ಟೇಟ್ ಮತ್ತು ಸೆಂಟ್ರಲ್. ಅಸಿಸ್ಟೆಂಟ್ ಆಡಿಟರ್ ಸ್ಟೇಟ್ಗೆ ಇದಕ್ಕೆ ಬಂದು ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದ್ದು 18 to 30 ಇಯರ್ಸ್ ಅಂಡರಲ್ಲಿರೋಂಥವ್ರು ಯಾರೆಲ್ಲ ಇದ್ದಾರೋ ಅವ್ರು ಅಪ್ಲೈ ಮಾಡ್ಬೋದಾಗಿದ್ದು ಮಿನಿಮಮ್ ಸ್ಯಾಲ್ರಿ ಬಂದು 47,000ದಿಂದ ಶುರುವಾಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇದಕ್ಕೆ ಬಂದು 44,000ದಿಂದ ಶುರುವಾಗ್ತಾ ಇದ್ದು ಇದು ಕೂಡ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿರುತ್ತೆ. ಕೆಲವೊಂದು ಜಾಬ್ಗೆ ಮಾತ್ರ ಮಿನಿಮಮ್ 20 ಏಜ್ ಆಗಿರುತ್ತೆ. ಇನ್ನೆಲ್ಲ ಬಂದು ಮಿನಿಮಮ್ 18 to 30 ಏಜ್ ಒಳಗಡೆ ಇರೋಂಥವ್ರು ಅಪ್ಲೈ ಮಾಡ್ಬೋದಾಯಿತು. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ನ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಇವೆಲ್ಲ ಜಾಬ್ಸ್ ಇರುತ್ತೆ. ಇದು ಗ್ರೂಪ್ ಬಿ ಜಾಬ್ಸ್ ಆಗಿರುತ್ತೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಪೋಸ್ಟ್ ಇನ್ಸ್ಪೆಕ್ಟರ್ಸ್ ಇವೆಲ್ಲ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದ್ದು. ನೆಕ್ಸ್ಟ್ ಬರುವಂಥದ್ದು ಇದು ಕೂಡ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದ್ದು ಇದಕ್ಕೆ ಮಿನಿಮಮ್ ಸ್ಯಾಲ್ರಿ ಬಂದು 35,000ದಿಂದ ಶುರುವಾಗ್ತಾ ಇರುತ್ತೆ. ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಸ್ಟ್ಯಾಟಿಸ್ಟಿಷಿಯನ್ ಆಫೀಸರ್. ಇನ್ನು ನೆಕ್ಸ್ಟ್ ಬರುವಂಥವು ಬಂದು ಗ್ರೂಪ್ ಸಿ ವೇಕೆನ್ಸೀಸ್ ಆಗಿದ್ದು ಇದಕ್ಕೆ ಒಂದು ಮಿನಿಮಮ್ ಸ್ಯಾಲ್ರಿ ಬಂದು 29,000ದಿಂದ ಶುರುವಾಗ್ತಾ ಇರುತ್ತೆ. ಆಡಿಟರ್ ಮತ್ತು ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್ ಇವಾಗೆಲ್ಲ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದ್ದು ಇನ್ನು ನೆಕ್ಸ್ಟ್ ಬರುವಂಥದ್ದು ಇದು ಕೂಡ ಗ್ರೂಪ್ ಸಿ ವೇಕೆನ್ಸೀಸ್ ಆಗಿದ್ದು ಇದಕ್ಕೆ ಬಂದು 25,000ದಿಂದ ಶುರುವಾಗ್ತಾ ಇರುತ್ತೆ. ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಇವೆಲ್ಲ ಬಂದು ನಿಮಗೆ ಮಿನಿಮಮ್ 18 to 27 ಅಂಡರಲ್ಲಿ ಯಾರೆಲ್ಲ ಇದ್ದೀರೋ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಟ್ಯಾಕ್ಸ್ ಅಸಿಸ್ಟೆಂಟ್ ಇವೆಲ್ಲ ಗ್ರೂಪ್ ಸಿ ವೇಕೆನ್ಸೀಸ್ ಆಗಿರುತ್ತೆ. ನಾನು ನಿಮಗೆ ತುಂಬ ಈ ಒಂದು ಹುದ್ದೆ ಬಗ್ಗೆ ಏನು ಇನ್ಫಾರ್ಮೇಟಿವ್ ಏನಿರುತ್ತೆ, ಈ ಒಂದು ಹುದ್ದೆ ಬಗ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಎಕ್ಸಾಮನ್ನು ಕಂಪ್ಲೀಟ್ ಮಾಡೋದಕ್ಕೆಲ್ಲ ಅದನ್ನು ಮೇನಾಗಿ ಹೇಳ್ತೀನಿ. ತುಂಬ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ. ಈ ಒಂದು ಹುದ್ದೆ ನೋಟಿಫಿಕೇಷನ್ ಬಂದು ನಿಮಗೆ ಒಟ್ಟು 132 ನೋಟಿಫಿಕೇಷನ್ ಇದೆ, ಪೇಜಸ್ ಇದೆ. ಇನ್ನು ರಿಲ್ಯಾಕ್ಸೇಷನ್ ನೋಡೋದಾದರೆ SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, PWBDಗೆ 10 ಇಯರ್ಸ್. ಹಾಗೆ PWBD ಮಿನಿಮಮ್ ಟು ಮ್ಯಾಕ್ಸಿಮಮ್ ಬಂದು 15 to 10 ಇಯರ್ಸ್ವರೆಗೂ ಇರುತ್ತೆ. XRS ಮ್ಯಾನ್ಗೆ 3 ಇಯರ್ಸ್ ಮತ್ತು ಪರ್ಸನ್ ಡಿಸಬಿಲಿಟಿ ಇವ್ರಿಗೆ 3 ಇಯರ್ಸ್ ಇರುತ್ತೆ. ಇನ್ನು ಗ್ರೂಪ್ ಸಿ ವೇಕೆನ್ಸಿಯಲ್ಲಿ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವರ್ಕ್ ಮಾಡಿರೋಂಥವ್ರಿಗಾದರೆ ಮಿನಿಮಮ್ 3 ಇಯರ್ಸ್, ಅವ್ರಿಗೆ ಅಪ್ ಟು 40 ಇಯರ್ಸ್. ಅದರಲ್ಲಿ SC/STಗೆ ಆದರೆ 45 ಇಯರ್ಸ್. ಇನ್ನು ವುಮೆನ್ಸ್ ಯಾರೆಲ್ಲ ಡೈವರ್ಸ್ ತೊಗೊಂಡಿರೋದು ಮತ್ತು ಯಾರೆಲ್ಲ ಮತ್ತೆ ರೀಮ್ಯಾಡ್ ಆಗದೇ ಇರೋವಂಥವ್ರಿಗೆ ಅಪ್ ಟು ಮ್ಯಾಕ್ಸಿಮಮ್ 35 ಇಯರ್ಸ್. ಮತ್ತು ಅದರಲ್ಲಿ SC/STಗೆ ಸೇರಿದಂಥವ್ರಿಗೆ 40 ಇಯರ್ಸ್ವರೆಗೂ ಇರುತ್ತೆ.
ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ PWBD ಕ್ಯಾಟಗರಿ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದಲ್ಲ, ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ನಿಮ್ಗೆ ಹೇಳ್ತೀನಿ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲಪ್ಪ ಅಂತಂದರೆ ರೆಗ್ಯುಲರ್ ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಯಾರೆಲ್ಲ ಕೆಲಸ ಮಾಡಿರೋವಂಥವ್ರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತಾರೆ. ವರ್ಕ್ ಬಿಟ್ಟಿರೋವಂಥವ್ರಿಗೆ. ಹಾಗೆ ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಇದ್ದರೂ ಅದಕ್ಕೆ ಗ್ರೂಪ್ B ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಗ್ರೂಪ್ C ವೇಕೆನ್ಸಿಗೆ ಬೇಕಾದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ನೋಡೋದಾದರೆ, ಮೊದಲನೇದಾಗಿ ಅಸಿಸ್ಟೆಂಟ್ ಆಡಿಟರ್, ಇದಕ್ಕೆ ಬಂದು ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಚಾರ್ಟೆಡ್ ಅಕೌಂಟಿಂಗ್ ಅಥವಾ CMA ಮುಗಿಸಿರೋವಂಥವ್ರು, ಅಥವಾ ಕಂಪನಿ ಸೆಕ್ರೆಟರಿ ಅಥವಾ ಮಾಸ್ಟರ್ ಇನ್ ಕಾಮರ್ಸ್ ಮಾಡಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಆಡಿಟರ್, ಇದು ಸ್ಟೇಟ್ ಗ್ರೇಡ್ನಲ್ಲಿ, ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ಜೊತೆಗೆ ಚಾರ್ಟೆಡ್ ಅಕೌಂಟಿಂಗ್, CMA, CS ಮತ್ತು ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್, ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಸ್ಟಡೀಸ್ ಕಂಪ್ಲೀಟ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಅಕೌಂಟೆಂಟ್, ಇದು ಸ್ಟೇಟ್ ಗ್ರೇಡ್, ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ಚಾರ್ಟೆಡ್ ಅಕೌಂಟೆಂಟ್, ಇದು ಸೇಮ್ ಕ್ವಾಲಿಫಿಕೇಷನ್, ಫಸ್ಟ್ ಏನು ಜಾಬ್ಗೆ ಬೇಕಾಗಿರುತ್ತೆ ಅದು. ಇನ್ನು ನೆಕ್ಸ್ಟ್ ಬರೋಂಥ ಜೂನಿಯರ್ ಸ್ಟ್ರಾಟಜಿಕ್ ಆಫೀಸರ್ಗೆ ಬ್ಯಾಚುಲರ್ ಡಿಗ್ರಿ ವಿತ್ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ಗೆ ಇದು ಗ್ರೇಡ್ 2 ವೇಕೆನ್ಸೀಸ್ ಆಗಿದ್ದು, ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಎಕನಾಮಿಕ್ಸ್ ಮಾಡಿರೋಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಉಳಿದಂಥ ಎಲ್ಲ ಜಾಬ್ಗೂ ಕೂಡ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಆಗಿದೆ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹೇಳ್ದಾಗೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಈಗಲಿಂದನೇ. ಇನ್ನು ಸೆಂಟರ್ ಆಫ್ ಎಕ್ಸಾಮಿನೇಷನ್ ಬಂದು ಎಲ್ಲ ಸ್ಟೇಟ್ನಲ್ಲೂ ಕೂಡ ಇದ್ದು, ಸೆಂಟ್ರಲ್ ರಿಲಿಜನ್ ಬಿಹಾರ್, ಉತ್ತರ ಪ್ರದೇಶ್, ಈಸ್ಟರ್ನ್ ರಿಲಿಜನ್ ಅಂಡಮಾನ್ ನಿಕೋಬಾರ್, ಜಾರ್ಖಂಡ್, ಒಡಿಸ್ಸಾ, ಈ ಕಡೆ ಕರ್ನಾಟಕ, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಕೇರಳ ಇವೆಲ್ಲ ಇರುತ್ತೆ. ಮತ್ತು ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ್ ಈ ಕಡೆ, ಮತ್ತು ನಾರ್ತ್ ರಿಲಿಜನಲ್ಲಿ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ್ ಈ ಕಡೆ ಇರುತ್ತೆ. ಮತ್ತು ನಾರ್ತರ್ನ್ ರಿಲಿಜನಲ್ಲಿ ದೆಹಲಿ, ರಾಜಸ್ಥಾನ್ ಈ ಕಡೆ ಇರುತ್ತೆ. ಮತ್ತು ನಾರ್ತ್ ವೆಸ್ಟರ್ನ್ ಸಬ್ ರಿಲಿಜನ್ನಲ್ಲಿ ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ್ ಪ್ರದೇಶ್ ಈ ಕಡೆ ಇರುತ್ತೆ. ಮತ್ತು ಸೌತ್ ರಿಲಿಜನ್ನಲ್ಲಿ ಆಂಧ್ರ ಪ್ರದೇಶ್, ಪಾಂಡಿಚೇರಿ, ತಮಿಳುನಾಡು ಈ ಕಡೆ. ಮತ್ತು ವೆಸ್ಟ್ ರಿಲಿಜನಲ್ಲಿ ಕೂಡ ದಾದ್ರಾ ಆ್ಯಂಡ್ ನಾಗಾ ಹವೇಲಿ ಈ ಕಡೆ ಎಲ್ಲ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ನಲ್ಲೂ ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ನೀವೇನು ವರಿ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ನಿಮಗೆ ಆಯ್ಕೆ ಆಗಬೇಕಂದ್ರೆ OT2 ಮೇನ್ ಎಕ್ಸಾಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ಎಕ್ಸಾಮ್ ಮಾರ್ಕ್ಸ್ ಕ್ವಶನ್ ಆನ್ಸರ್ ನೀವೇನಾದ್ರು ನೀಡಬೇಕಂದ್ರೆ ಪ್ರತಿಯೊಂದು ಆನ್ಸರ್ಗೂ ಕೂಡ 100 ರೂಪೀಸ್ ಪೇ ಮಾಡಬೇಕಾಗಿರುತ್ತೆ. ಇದನ್ನು ನೀವು ಎಕ್ಸಾಮ್ ಆದಮೇಲೆ ನೋಡ್ಬೋದಾಗಿರುತ್ತೆ. ಇನ್ನು ಫಸ್ಟ್ ಎಕ್ಸಾಮ್ ಬಂದು ನಿಮಗೆ ಜನರಲ್ ನಾಲೆಜ್, ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ನ ಬಗ್ಗೆ ಕ್ವಶನ್ಸ್ ಇದ್ದು, ಈಚ್ ಸಬ್ಜೆಕ್ಟ್ ಬಂದು 50 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. 25 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಈಚ್. ನೀವು ಒಂದು ಸೆಕ್ಷನ್ಗೆ 15 ಮಿನಿಟ್ಸ್ ತಗೋಬೇಕಾಗುತ್ತೆ. 1 hour 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸಾಮ್ 2 ಬಂದು ಇದರಲ್ಲಿ ಟೋಟಲ್ ಬಂದು 2 hours 15 ಮಿನಿಟ್ಸ್ ಇರುತ್ತೆ. ಈಚ್ ಸಬ್ಜೆಕ್ಟ್ ಬಂದು ನೀವು ಸೆಕ್ಷನ್ ಬಂದು ನೀವು 40 ಮಿನಿಟ್ಸ್ ತಗೋಬೇಕಾಗಿರುತ್ತೆ. ಫಸ್ಟಲ್ಲಿ 180 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಬಂದು 210 ಮಾರ್ಕ್ಸ್ಗೆ ಸೆಕ್ಷನ್ 2. ಸೆಕ್ಷನ್ 3 ಬಂದು 60 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಪೇಪರ್ 2 ಬಂದು 200 ಮಾರ್ಕ್ಸ್ಗೆ, ಪೇಪರ್ 3 ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಇದೆಲ್ಲ ಕೂಡ ನೀವು 2 hours 40 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಪ್ರತಿಯೊಂದು ರಾಂಗ್ ಆನ್ಸರ್ ಕೂಡ 0.25 ಅಂದರೆ ಹಾಫ್ ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಸೊ ನೋಡಿಕೊಂಡು ಆನ್ಸರ್ ಮಾಡೋ ಯಾರೆಲ್ಲ ಇದ್ದೀರೋ ಆನ್ಸರನ್ನು ಮಾಡಿ. ಹಾಗೆ ಇದರಲ್ಲಿ ನೀವು ಇದ್ರ ಜೊತೆಗೆ ನಿಮಗೆ ಟೈಪಿಂಗ್, ಡೇಟಾ ಎಂಟ್ರಿ ಸ್ಪೀಡ್ ಕೂಡ ಟೆಸ್ಟ್ ಮಾಡಲಾಗುತ್ತೆ. 15 ಮಿನಿಟ್ಸಲ್ಲಿ ನೀವು 200 ವರ್ಡ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ತೊಗೋಬೇಕಾದ್ರೆ ರಿಸರ್ವೇಷನ್ ಕ್ಯಾಟಗರಿಗೆ 20 ಮಾರ್ಕ್ಸ್ ಇರುತ್ತೆ. ಅನ್ರಿಸರ್ವೇಷನ್ ಕ್ಯಾಟಗರಿಗೆ 30% ಇರುತ್ತೆ. ಅಂದರೆ ಟೋಟಲ್ ಮಾರ್ಕ್ಸ್ನಲ್ಲಿ ಹೇಳ್ತಿರೋದು. ಹಾಗೆ ಯಾರೆಲ್ಲ ಇದ್ದೀರೋ ಅವ್ರಿಗೆ
ಅಲ್ಲಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದ್ರ ಬಗ್ಗೆ ನಿಮಗೆ ಓದೋಕ್ಕೆ ಬರೆಯೋದಕ್ಕೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಇನ್ನು ಜೊತೆಗೆ ಇದರಲ್ಲಿ ಯಾರೆಲ್ಲ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಈ ಒಂದು ಜಾಬ್ಸ್ ಇದ್ದಿರೋ ಅವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್, ಮೆಡಿಕಲ್ ಮತ್ತು ಫಿಸಿಕಲ್ ಫಿಟ್ನೆಸ್ ಕೂಡ ಚೆಕ್ ಮಾಡಲಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಫ್ಟರ್ ನಿಮ್ಮ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದಕ್ಕೆ ಕರೆ ನೀಡಲಾಗುತ್ತೆ. ಅದರಲ್ಲಿ ನಿಮ್ಮ ಮಾರ್ಕ್ಸ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜಾಬ್ಸ್ಗೂ ಇರೋವಂಥವ್ರಿಗೆ ಕೂಡ ಫಿಸಿಕಲ್ ಸ್ಟ್ಯಾಂಡರ್ಡ್, ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಎಲ್ಲ ಚೆಕ್ ಮಾಡಲಾಗುತ್ತೆ. ನೋಡಿ, ಟೋಟಲ್ ಮಾರ್ಕ್ಸಲ್ಲಿ ನೀವು ಮಿನಿಮಮ್ ಇಷ್ಟು ಮಾರ್ಕ್ಸ್ನ ತೊಗೋಬೇಕಾಗುತ್ತೆ. ಹಾಗೆ ನಿಮಗೆ ಮಾಲ್ ಪ್ರಾಕ್ಟೀಸಿಂಗ್ ಕೂಡ ಇದು 2 years, 7 years, 3 years ಎಲ್ಲ ಇರುತ್ತೆ. ಹಾಗೆ ನಿಮ್ಮ ಅಪ್ಲಿಕೇಶನ್ಗಳು ಯಾವುದೇ ಕಾರಣಕ್ಕೂ ಇನ್ಕಂಪ್ಲೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಹಿಂದಿ ಹಾಗೂ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಅಪ್ಲೈಯನ್ನು ಮಾಡ್ಬೋದಾಗುತ್ತೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋವಂಥವ್ರು. ಹಾಗೆ ಪ್ರತಿಯೊಂದು ಕಾಪೀಸ್ ಅಥವಾ ಫೋಟೋಸ್ ಏನಿದ್ರು ಕೂಡ ಏನೆಲ್ಲ ಡಾಕ್ಯುಮೆಂಟ್ಸ್ ಇರೋ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ ಅಪ್ಲೈ ಮಾಡಿ ನಿಮ್ದು ಏನಿದ್ರು. ಹಾಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಏನಾದರೂ ಫರ್ದರ್ ಏನಾದರೂ ಬೇಕಾದರೆ SSCದು ಹೆಡ್ ಕ್ವಾರ್ಟರ್ಸ್ದು ಇರೋವಂಥ ಟೋಲ್ ಫ್ರೀ ನಂಬರ್, ಅದು ಬ್ಯುಸಿ ಬಂದರೆ ನಿಮಗೆ ಬೆಂಗಳೂರ್ದು ಟೋಲ್ ಫ್ರೀ ನಂಬರ್ ಇದಾಗಿರುತ್ತೆ. ನೀವು ಕಾಲ್ ಮಾಡ್ಬೋದಾಗುತ್ತೆ ಎನಿ ಎಂಕ್ವೈರಿ ಅಥವಾ ಎನಿ ಕ್ವಶನ್ ಏನಾದರೂ ಇದ್ದರೆ. ಇನ್ನು ಇದು ಟೋಟಲ್ ಈ ಒಂದು ಜಾಬ್ ನೋಟಿಫಿಕೇಷನ್ ಆಗಿದ್ದು. ಇನ್ನು ಇದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್, ಅಂದರೆ ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಜಾಬ್ಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಚೆಕ್ ಮಾಡಲಾಗುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಎಲ್ಲ ಇರುತ್ತೆ, ಮೆಡಿಕಲ್ ಇದೆಲ್ಲ ಹೇಳಿದ್ನಲ್ವ ಅದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಯಾರೆಲ್ಲ ನಿಮ್ಮ ಅಪ್ಲಿಕೇಶನ್ಗಳು ಕರೆಕ್ಷನ್ ಏನಾದರೂ ಮಾಡಾಗಿದ್ರೆ 200 to 500ವರೆಗೂ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ 100 ರೂಪಾಯಿ ಪೇ ಮಾಡಬೇಕಾಗಿದ್ದು. SC ST PWBD ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಬಂದು ಮೇಲ್ ಕ್ಯಾಂಡಿಡೇಟ್ಗೆ ಬಂದು ಹೈಟ್ 157 ಇರಬೇಕಾಗುತ್ತೆ, ಮಿನಿಮಮ್ ಚೆಸ್ಟ್ ಬಂದು 81 ಇರಬೇಕಾಗುತ್ತೆ, ಎಕ್ಸ್ಪೆನ್ಷನ್ ಬಂದು 5 ಇರುತ್ತೆ. ಫಿಸಿಕಲ್ ಟೆಸ್ಟ್ ಬಂದು ವಾಕಿಂಗ್ 1600 meters ಇನ್ 15 minutesಲ್ಲಿ ಕಂಪ್ಲೀಟ್ ಮಾಡಬೇಕು. ಸೈಕಲಿಂಗ್ ಬಂದು 8 kilometers ಇನ್ 30 minutesಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಗೆ ಬಂದು ಫಿಸಿಕಲ್ ಮಿನಿಮಮ್ ಇದು ಹೇಳ್ತಿರೋದು ನಾನು 152 ಇರಬೇಕಾಗುತ್ತೆ, ವೆಯ್ಟ್ ಬಂದು 48. ಫಿಸಿಕಲ್ ಟೆಸ್ಟಲ್ಲಿ 1 kilometerನ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಸೈಕಲಿಂಗ್ನ 3 kilometerನ 25 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಹೈಟು 165, ವುಮೆನ್ಗೆ 150 ಇರಬೇಕಾಗುತ್ತೆ. ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನಲ್ಲಿ ಸಬ್ ಇನ್ಸ್ಪೆಕ್ಟರೇ ವರ್ಕ್ ಮಾಡೋದಕ್ಕೆ. ಚೆಸ್ಟ್ ಬಂದು 76 ಫಾರ್ ಮೇಲ್ ಕ್ಯಾಂಡಿಡೇಟ್. ವಿಷನ್ ಕೂಡ ಚೆಕ್ ಮಾಡಲಾಗುತ್ತೆ ಮತ್ತು ಹೈಟ್ ಕೂಡ ಚೆಕ್ ಮಾಡಲಾಗುತ್ತೆ. ಮಿನಿಮಮ್ 170 ಮೇನ್ಗೆ, 150 ವುಮೆನ್ಗೆ. ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಇದು ಕೂಡ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನೀವು ಯಾರೆಲ್ಲ ಈ ಒಂದು ಜಾಬ್ಸ್ಗೆ ಅಪ್ಲೈ ಮಾಡೋವಂಥವ್ರಿಗೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಈ ಒಂದು ಹುದ್ದೆ ಬಗ್ಗೆ ಏನಾದರೂ ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಜಾಬ್ಸ್ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಾದರೂ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ಜಾಬ್ಸ್ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.